सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಶಿವನ ಆಲಯಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸುವಂತ ಸಾಧ್ಯತೆಗಳು ಇದೆ. ಶಿವನ ಭೇಟಿ ಅತಿ ಮುಖ್ಯವಾಗಿದೆ ನಿಮ್ಗೆ. ಸೊ ಅತಿ ಮುಖ್ಯವಾದಂತಹ ಜಾಗಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡಿ, ಖುಷಿಯಾಗಿ ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಗಾಡಿಲಿ ನೀವು ಹೋಗ್ತಾ ಇರ್ತೀರಾ, ಚಕ್ರಗಳ ಬಗ್ಗೆ ಸ್ವಲ್ಪ ಸ್ಟೀರಿಂಗ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಎಲ್ಲೋ ಒಂದ್ ಕಡೆ ನೀವು ನಿಮ್ ಪಾಡಿಗೆ ನೀವು ಗಮನ ಎಲ್ಲೋ ಇಟ್ಟಿರ್ತೀರಾ. ಸ್ವಲ್ಪ ವಾತಾವರಣದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊರಡ್ಬೇಕಾದ್ರೆ ಹೆಲ್ಮೆಟ್ಟಿನ ಒಂದು ಭದ್ರತೆನ ಹಾಕೊಳ್ಳಿ. ಬೈಕಲ್ಲಿ ಹೋಗೋರು, ಎಸ್ಪೆಷಲಿ ಕಾರಲ್ಲಿ ಹೋಗೋರಿಗೆ ಸ್ವಲ್ಪ ನಿಮ್ಮ ಸ್ಟೀರಿಂಗ್ ವೀಲ್ ಏನಿದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಿ ಕಳೆದು ಹೋಗ್ತಾ ಇದ್ದೀರಾ? ಹೊಸ ರಿಲೇಶನ್ಶಿಪ್ ಬಗ್ಗೆ ಭಯ ಯಾಕೆ ನಿಮ್ಗೆ? ಧೈರ್ಯವಾಗಿರಿ, ಒಂದು ಸಿಹಿ ಸುದ್ದಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಒಂದೊಳ್ಳೆಯ ಜೀವನಕ್ಕೆ ಕಾಲಿಡ್ತಿದ್ದೀರಾ. ಶಿವ ನಿಮ್ಗೆ ಅನುಗ್ರಹನ ಮಾಡಿದಾನೆ ಅನ್ನುವಂಥದ್ದು ಇದೆ. ಶಿವನ ಆಲಯಕ್ಕೆ ಒಂದು ಹೂಮಾಲೆನ ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಸಮಥಿಂಗ್ ಏನೋ ಪ್ರಭಾವಳಿನ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ. ರಥೋತ್ಸವದ ಸೇವೆ ಕೂಡ ಮಾಡಿಸ್ತೀರಾ. ಸಮಥಿಂಗ್ ರಥ ಏನೋ ಮಾಡಿಕೊಡ್ತೀರಾ ದೇವಸ್ಥಾನಕ್ಕೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ಸರಿಯಾಗಿದೆ. ನಿಮ್ಮ ಗುರಿ ಗಮನ ಮುಂದಿನ ದಿನಗಳಲ್ಲಿ ಯಾವ್ದ್ರ ಕಡೆ ಗಮನ ಕೊಡ್ಬೇಕು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಗಮನ ಎಲ್ಲ ಗುರಿ ಸಾಧನೆ ಕಡೆ ಇರ್ಲಿ ಅನ್ನುವಂಥದ್ದು ಇದೆ. ಅಕ್ಕಪಕ್ಕ ಏನೇ ನಡೆದ್ರು ತಲೆ ಕೆಡ್ಸ್ಕೊಳ್ಬೇಡಿ. ಇಲ್ಲಿ ಹೇಗಿದೆ ಅಂದ್ರೆ ತುಂಬಾ ಆಫರ್ಸ್ ಇದೆ ನಿಮ್ಗೆ. ರೊಮ್ಯಾನ್ಸ್ ಅಲ್ಲಿ ಇರ್ಬೋದು ಅಥವಾ ಲವ್ ಲೈಫಿಗೆ ಇರ್ಬೋದು. ತುಂಬಾ ಅವಕಾಶಗಳು, ತುಂಬಾ ಆಫರ್ಸ್ಗಳು, ಒಂದಕ್ಕಿಂತ ಒಂದು ದೊಡ್ಡ ಮಟ್ಟದ ಅವಕಾಶಗಳು ನಿಮ್ಗೆ ಕಾಯ್ತಾ ಇದೆ, ನಿಮ್ ಜೊತೆ ಇದೆ, ಅಥವಾ ನಿಮ್ಗೋಸ್ಕರ ವೇಟ್ ಮಾಡ್ತಿದೆ, ಅಥವಾ ನಿಮ್ಗೋಸ್ಕರ ಪ್ರಯತ್ನಗಳನ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲವನ್ನೂ ಮೀರಿ ದೈವ ನಿಮ್ಗೆ ಅಂತ ಏನ್ ಕೊಟ್ಟಿದೆ, ನಿಮ್ಮ ಪಾಲಿಗೆ ಅಂತ ಯಾರನ್ನ ಬರ್ದಿದ್ದಾರೆ, ಸೊ ಆ ಕರ್ಮನು ಕೂಡ ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ದೈವ ನಿಮ್ಗೆ ಅಂತ ನಿರ್ಧರಿಸಿರುವಂತ ಪ್ರೀತಿನ ನೀವು ಒಪ್ಕೊಳ್ಳಿ. ಯಾವ್ದೋ ಪ್ರೀತಿನ ಒಪ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದಿಲ್ಲಿ ಸಣ್ಣ ಕನ್ಫರ್ಮೇಶನ್ ನಿಮ್ಗೆ ಕೊಡೋದಾದ್ರೆ, ಬಹಳಷ್ಟು ಕಾರ್ಮಿಕ್ ಇರಬಹುದು, ಸೋಲ್ಮೇಟ್ ಇರಬಹುದು. ಈ ಲೈಫಲ್ಲಿ ಸುಮಾರು ಜನ ಸೋಲ್ಮೇಟ್ ನಿಮ್ಗೆ ರಿಯೂನಿಯನ್ ಆಗಿದ್ದಾರೆ. ಒಂದು ಬಿಗ್ ಫ್ಯಾಮಿಲಿಯಿಂದ ರೆಪ್ರೆಸೆಂಟ್ ಮಾಡ್ತಿದ್ರಿ, ಅಥವಾ ಒಂದು ದೊಡ್ಡ ಒಂದು ಗ್ರೂಪು ನಿಮ್ ಜೊತೆ ಇರ್ತಾ ಇತ್ತು ಪಾಸ್ಟ್ ಲೈಫಲ್ಲಿ ಅಂತ ಅನ್ಸುತ್ತೆ. ಆದ ಕಾರಣ ಈ ಲೈಫಲ್ಲಿ ನಿಮ್ಗೆ ಇಷ್ಟೊಂದು ಜನ ಪ್ರೊಫೈಲ್ ಕೊಡುವಂಥದ್ದು ಅಥವಾ ಸೋ ಮೆನಿ ಪಾರ್ಟ್ನರ್ ನಿಮ್ಗೋಸ್ಕರ ಕಾಯ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಇದೆ. ಇದರಲ್ಲಿ ನಿಮ್ಮ ಗುರಿ ಗಮನ, ನಿಮ್ಮ ಗುರಿ ಸಾಧನೆ ಕಡೆ ಇರ್ಲಿ. ಆ ಕಡೆ ಈ ಕಡೆ ಬೇರೆ ಬೇರೆಯವ್ರನ್ನ ಕಣ್ಣೆತ್ತು ಕೂಡ ನೋಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದೇ ಜೀವನ, ಒಂದೇ ಜನ್ಮ, ಒಂದೇ ಪಾರ್ಟ್ನರ್ ಅಂತ ಬದುಕಿದೀರಾ. ಇದಕ್ಕೆ ತೊಂದರೆ ಆಗದಿರೋ ಹಾಗೆ, ಚ್ಯುತಿ ಬರ್ದಿರೋ ಹಾಗೆ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಗೆ ಗೊತ್ತಿಲ್ದಿರೋ ಅಂತ ರೀತಿಯಲ್ಲಿ ಸಾಕಷ್ಟು ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಜೀವನದಲ್ಲಿ ಒಳ್ಳೆಯವರು ಅನ್ಕೊಂಡಿರೋ ಅಂಥವ್ರೆ ನಿಮ್ಗೆ ತೊಂದ್ರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಕೂಡ ಮಾಡಿದ್ದಾರೆ. ಒಂದಷ್ಟು ರಕ್ಷಣೆ ಹಾಕೊಳ್ಳಿ. ಪ್ರಯಾಣದ ವಿಚಾರದಲ್ಲಿ ಜಾಸ್ತಿ ತೊಂದರೆ ಇದೆ, ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಗಣೇಶನ ಆಶೀರ್ವಾದನ ಪಡ್ಕೊಂಡು, ಗಣೇಶನ ಮಾರ್ಗದರ್ಶನನ ಪಡ್ಕೊಂಡು, ಗಣೇಶ ನಿಮ್ಗೆ ಎಲ್ಲಿ ಸ್ಟಾಪ್ ಮಾಡು ಅಂತಾರೆ, ಎಲ್ಲಿ ಪ್ಲೇ ಮಾಡು ಅಂತಾರೆ, ಪಾಸ್ ಪ್ಲೇ ಈ ತರದ ಸಮಥಿಂಗ್ ಏನು ಗಣೇಶ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಸೊ ಅದನ್ನ ತಿಳುವಳಿಕೆಯಿಂದ ಯೋಚನೆ ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ.
ಕ್ಲಿಯರ್ ಯುವರ್ ಎನರ್ಜಿ ಅಂತ ಇದೆ. ನಿಮ್ಮ ಎನರ್ಜಿಲಿ ತುಂಬಾ ನೆಗೆಟಿವಿಟಿ ಇದೆ. ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆ ನೆಗೆಟಿವಿಟಿನ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೆಗೆಟಿವ್ ಥಾಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಯಾರಿಗೋ ನೀವು ಸಹಾಯ ಮಾಡ್ತಿದ್ದೀರೋ, ಕೆಟ್ಟದ್ ಮಾಡ್ತಿದ್ದೀರೋ, ಅಥವಾ ನಿಮ್ಮೊಳಗಿರೋರು ಯಾರು ಅಂತ ನಿಮಗೆ ಕಂಡಿಡಿಯಕ್ ಆಗ್ತಿಲ್ವೋ, ಇದ್ರ ಬಗ್ಗೆ ನಿಮಗ್ ಪ್ರಶ್ನೆ ಬೇಡ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಲಿ, ನೆಗೆಟಿವಿಟಿ ಇರ್ಲಿ, ಬ್ಲಾಕ್ ಮ್ಯಾಜಿಕ್ ಇರ್ಲಿ, ನಿಮ್ಮ ಮಾನಹರಣ, ಪ್ರಾಣಹರಣ, ಶೀಲಹರಣ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದರೆ, ಮಾಡ್ತಾನೆ ಇದ್ದಾರೆ. ಜೊತೆಗೆ ತುಂಬಾ ಕಂಟ್ರೋಲ್ ಅಲ್ಲಿ ಗಣೇಶ ಕಾಯ್ತಾ ಇದ್ದಾರೆ. ಇನ್ನೊಂಚೂರ್ ಕೋಪ ಬಂತು ಅಂದ್ರೆ ಗಣೇಶ ಏನ್ ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ದೈವದ ಅಪ್ಪಣೆ ಇಲ್ದಿರ ಯಾವುದೇ ಕೆಲ್ಸನ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟದ ದೈವದ ಅಪ್ಪಣೆನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸರಿಯಾಗಿ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ ಅನ್ನುವಂಥದ್ದು ಇದೆ. ಒಳ್ಳೇದ್ ಮಾಡಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ಯಾರಿಗೂ ಕೆಟ್ಟದ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಚಿಂತೆ ಬೇಡ, ಭಯ ಬೇಡ, ನಿಮ್ಮಿಬ್ಬರನ್ನು ಭಗವಂತ ಕಾಪಾಡ್ತಿದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಅಚೀವ್ಮೆಂಟ್ ಇದೆ. ಅಚೀವ್ಮೆಂಟ್ ಕಡೆ ಗಮನನ ಕೊಡಿ. ಅಚೀವ್ಮೆಂಟ್ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಅಡ್ಡಿ ಆತಂಕಗಳು, ಅಡೆತಡೆಗಳು ಬರೋದು ಮಾಮೂಲಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಅಚೀವ್ಮೆಂಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ 2 ಮದ್ವೆ ಆಗಬಹುದು, ಇಬ್ಬರನ್ನ ಮದ್ವೆ ಆಗಿ ಚೆನ್ನಾಗಿರ್ಬಹುದು ಅಂತ ಯಾರೋ ಅನ್ಕೊಂಡಿದ್ದಾರೆ. ಆ ಥರ ಎಲ್ಲ ಸಾಧ್ಯ ಇಲ್ಲ. ಒನ್ ಅಂಡ್ ಓನ್ಲಿ ಒಂದೇ ಮ್ಯಾರೇಜ್ ಇಲ್ಲಿ ಯಾರಿಗೋ. ಒಂದೇ ಮ್ಯಾರೇಜ್, ಒಂದೇ ಹಸ್ಬೆಂಡ್, ಒಂದೇ ವೈಫ್ ಈ ಲೈಫ್ ಪೂರ್ತಿ. ಆ ಥರ ಸಮಥಿಂಗ್ ಎನರ್ಜಿ ಇದೆ. ಹಾಗಾಗಿ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ಮಾಡಿದ್ರು, ಯಾರ ಜೊತೆ ವಿವಾಹ ಆಗ್ಬೇಕೋ ಅವ್ರ ಜೊತೆನೆ ಆಗೋದು. ತಾಳ್ಮೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ 2 ಹೆಣ್ಣು ಮಕ್ಕಳಿಗೂ ಆರೋಗ್ಯ ಚೇತರಿಕೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಅವಳಿ ಜೋಳಿ ಮಕ್ಕಳಾಗುವಂಥದ್ದು, ಜೊತೆಗೆ ಸಿದ್ಧಿ ಬುದ್ಧಿರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿ ತುಂಬಾ ಡೌನ್ ಆಗ್ತಾ ಇದೆ. ಸ್ವಲ್ಪ ಗಣೇಶನಿಗೆ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ನೆಗೆಟಿವಿಟಿನ ತೆಗಿತಾ ಗಣೇಶ ಸುಸ್ತಾಗಿದ್ದಾರೆ. ಹಾಗಾಗಿ ಒಂಚೂರು ನಿಮ್ಮ ಬುದ್ಧಿ ಶಕ್ತಿನ, ನಿಮ್ಮ ವಿಚಾರಧಾರೆಗಳಿಂದ ಅಥವಾ ನಿಮ್ಮದೇ ಆದ ರೀತಿಲಿ ನೀವು ಗಣೇಶನಿಗೆ ಶಕ್ತಿನ ತುಂಬಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮಾಡಿ. ಜೊತೆಗೆ ನಿಮ್ಮ ಕಾಲಿನ ಆರೋಗ್ಯ, ಪಾದದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಗಮನನ ಕೊಡಿ. ಮತ್ತೆ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದು ಸ್ಥಿರತೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಬರ್ತಿರುವಂಥ ಗೈಡೆನ್ಸ್ ಸಾಮಾನ್ಯವಾದಂಥ ಗೈಡೆನ್ಸ್ ಅಲ್ಲ, ಡಿವೈನ್ ಗೈಡೆನ್ಸ್. ಗಣೇಶ ತನ್ನ ಹೈಯರ್ ಸೆಲ್ಫ್ ಸೃಷ್ಟಿ ಸ್ಥಿತಿ ಲಯಕರ್ತರಿಂದ ಪಡ್ಕೊಂಡು ನಿಮ್ಗೆ ಕೊಡ್ತಿರುವಂಥ ಗೈಡೆನ್ಸ್. ಇದನ್ನ ನೀವು ಕೇವಲವಾಗಿ ನೋಡಿದ್ದೇ ಆದ್ರೆ ಅಥವಾ ಹಗುರವಾಗಿ ತಗೊಂಡಿದ್ದೇ ಆದ್ರೆ ಇದಕ್ಕೆ ಹೊಣೆ ನೀವೇ ಆಗ್ತೀರಾ. ಇದ್ರ ಬಗ್ಗೆ ನೀವೇ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು. ಸೊ ಮುಗ್ಧವಾಗಿ ಇದ್ದೀರಾ, ಮುಗ್ಧತೆ ಇದೆ, ಮುಗ್ಧವಾದಂತ ಭಕ್ತಿಗೆ ಭಗವಂತ ಒಲ್ದಿದ್ದಾನೆ ಅನ್ನುವಂಥದ್ದು ಇದೆ. ಹೊಸ ಪಾಪು ಬರೋದ್ರಲ್ಲಿ ಇದೆ, ವಿಶೇಷವಾದಂತಹ ಪಾಪು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಮಗುವಿಗೆ ನಾಮಕರಣ ಅಥವಾ ಸಮಥಿಂಗ್ ಏನೋ ಸ್ಪೆಷಲ್ ಆಗಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಪಾಪು ಬರ್ತಿದೆ. ಪ್ರೆಗ್ನೆನ್ಸಿ ಯಾರು ಕಾಯ್ತಿದ್ದೀರಾ ಅವ್ರಿಗೆ ಎಸ್ ಡೆಫಿನೆಟ್ಲಿ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಸೆಕೆಂಡ್ ಪಾಪುಗೆ ಏನಾದರೂ ವೆಯ್ಟ್ ಮಾಡ್ತಿದ್ರೆ, ತುಂಬಾ ನೆಗೆಟಿವಿಟಿ ಇದೆ, ನಂಗೆ ಮಕ್ಕಳಾಗಲ್ಲ ಅಂತ ಅನ್ನಿಸ್ತಾ ಇದೆ ಅನ್ಕೊಂಡಿರೋರಿದ್ರೆ, ಸೊ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ಸಂಕಷ್ಟ ಚತುರ್ಥಿ, ಸೊ ಯಾವತ್ತು ಇದೆ ಸಂಕಷ್ಟ ಚತುರ್ಥಿ? ಸೊ ಮೇ ಬಿ ನಾಳೆ ನಾಡಿದ್ದ, ಇವತ್ತಿನ ಯಾವತ್ತೋ ಗೊತ್ತಿಲ್ಲ. 10ನೇ ತಾರೀಕಿದೆ ಸಂಕಷ್ಟ ಚತುರ್ಥಿ. ಈ 10ನೇ ತಾರೀಕಿಂದ ನಿಮ್ಮ ಸಂಕಷ್ಟ ಚತುರ್ಥಿ ಹಬ್ಬನ ಆಚರಿಸಿ. ಸೊ ನಿಮ್ಗೆ ಒಂದು ಹೊಸ ಜೀವನ, ಹೊಸ ಬದುಕು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಯಾರಿಗೋ ಒಂದು ಸ್ಪೆಷಲ್ ಮೆಸೇಜ್ ಏನು ಅಂದ್ರೆ, 18ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಬರುತ್ತೆ. ಆ ದಿನ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. 18ನೇ ತಾರೀಕು ಸಂಕಷ್ಟಿ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ.
ಐ ಮೀನ್ ಐ ಥಿಂಕ್ ಈ ವರ್ಷ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಡಿಸೆಂಬರಲ್ಲಿ 8ನೇ ತಾರೀಕು ಬರ್ಬೋದೇನೋ. ಅದ್ ಬಿಟ್ರೆ ಸದ್ಯಕ್ಕೆ ಸಂಕಷ್ಟ ಚತುರ್ಥಿ ಈ ವರ್ಷ 18ನೇ ತಾರೀಕಿಲ್ಲ. ಬಟ್ 18ನೇ ತಾರೀಕು ತುಂಬಾ ಇಂಪಾರ್ಟೆಂಟು. 18ನೇ ತಾರೀಕಲ್ಲಿ ಯಾವತ್ತು ಸಂಕಷ್ಟಹರ ಚತುರ್ಥಿ ಬರುತ್ತೋ ಅವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಯಾಮ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಾಗತ್ತೆ, ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುತ್ತೆ, ನಿಮ್ಮ ಆಸೆಗಳೆಲ್ಲವೂ ಕೂಡ ಫುಲ್ಫಿಲ್ ಆಗತ್ತೆ, ನೀವು ಮಾಡಿರುವಂತ ಹರಕೆಗಳನ್ನು ಕೂಡ ಫುಲ್ಫಿಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಜೀವನಕ್ಕೆ ಬರ್ಬೇಕಾಗಿರೋರು ಬರ್ತಾರೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆನೆ ನೋಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಸಮಥಿಂಗ್ ವಿಲ್ ಎಂಡಿಂಗ್ ಅಂತ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ, ಮುಂದಿನ ಫ್ಯೂಚರ್ ಬ್ರೈಟ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಾಡಿ ತಗೊಂಡು ಓಡಾಡ್ಬೇಕು ಅನ್ನೋರಿಗೆ ಶುಭ ಸುದ್ದಿ ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು, ಅಗೇನ್ ಮೂರನೇದಕ್ಕೆ 2 ಕಾರ್ಡ್ ಇಡಬೇಕು ಅನ್ನಿಸ್ತು. ಸೊ ಬಾಟಮ್ ಆಫ್ ದಿ ಡೆಕ್ ಬ್ಲೆಸ್ಸಿಂಗ್ಸ್ ಇದೆ, ಹೊಸ ಮನೆಗೆ ಒಂದು ಆಶೀರ್ವಾದ ಇದೆ, ಪಾಸಿಟಿವ್ ಹಾರ್ಮೋನಿ ಬ್ಯಾಲೆನ್ಸ್ ಆ ಮನೆಯಲ್ಲಿ ಇದೆ. ಆ ಮನೆಗೆ ಹೋದ್ಮೇಲೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಜೊತೆಗೆ ಫ್ಯೂಚರ್ ಕೂಡ ಪ್ರಾಮಿಸಿಂಗ್ ಆಗಿ ಇರುತ್ತೆ. ನಿಮ್ಮ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗ್ತೀರಾ, ಹೊಸ ಮನೆಗೆ ಆಶೀರ್ವಾದ ಕೂಡ ಇದೆ, ಅಥವಾ ಹೊಸ ಮನೆ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಯಾರಿಗೋ ಧನ್ಯವಾದ ಹೇಳಬೇಕು ನಾನು ಅಂತ ಅನ್ನಿಸ್ತಾ ಇದೆ. ಸೊ ನೀವು ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು ಮತ್ತೆ ಧನ್ಯವಾದಗಳು. ಸೊ ಈ ಒಂದು ಪುಷ್ಪನ ನಿಮ್ಮ ಪಾದಕ್ಕೆ ಇಟ್ಟು ನಮಸ್ಕರಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಆಶೀರ್ವಾದ ಮಾಡಿ. ಗೊತ್ತಿಲ್ಲ ಯಾರು ಅಂತ, ಏನೋ ಕೇಳ್ಕೊಳ್ಬೇಕು ಅಂತ ಅನ್ನಿಸ್ತು, ಕೇಳ್ಕೊಂಡೆ. ಆಶೀರ್ವಾದ ಇರಲಿ. ಧನ್ಯವಾದ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಮಥಿಂಗ್ ವಿಲ್ ಎಂಡಿಂಗ್. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿತ್ತು, ಸಮಸ್ಯೆ ಆಗಿತ್ತು, ಹೋಗೋಬರೋ ಜೀವ ಆಗುತ್ತೆ, ಆ ಥರ ಸಮಸ್ಯೆ ಆಗತ್ತೆ ಅಂತ ಕಾಣಿಸ್ತಾ ಇದೆ. ಆದ್ರೂ ಭಯ ಬೇಡ, ಚೇತರಿಕೆ ಆಗತ್ತೆ ಆರೋಗ್ಯದಲ್ಲಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯನ ಸುಧಾರಿಸಿ, ಕಣ್ಣಿನ ಆರೋಗ್ಯದ ಸಮಸ್ಯೆನ ಬಗೆಹರಿಸಿ ಅಂತ ಎಷ್ಟೇ ಹೇಳಿದ್ರು ಕಣ್ಣಿನ ಆರೋಗ್ಯದ ಸಮಸ್ಯೆನ ಬಗೆಹರಿಸ್ಕೊಳ್ತಾ ಇಲ್ಲ. ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ, ಕಣ್ಣಲ್ಲೇ ಪ್ರಾಣ ಹೋಗ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಚರ್ಮದ ಆರೈಕೆ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮ್ಮಲ್ಲಿ ಕ್ಷಮೆ ಕೇಳುವಂತ ಸಾಧ್ಯತೆ ಇದೆ. ಯಾರದೋ ಕಣ್ಣೀರಿಗೆ ಕಾರಣ ಆಗ್ತೀರಾ ಅನ್ನುವಂಥದ್ದು ಇದೆ. ಆ ಕಣ್ಣೀರು ಅಸಹಾಯಕತೆಯಿಂದ ಬರುವಂತ ಸಾಧ್ಯತೆ ಇದೆ. ಏನು ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಕಣ್ಣೀರು ಬರುವಂತ ಸಾಧ್ಯತೆ ಇದೆ. ಬಟ್ ನಥಿಂಗ್ ಟು ವರಿ, ಜೀವನನ ದೂರದೃಷ್ಟಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು, ಲಾಂಗ್ ಟರ್ಮ್ ಆಗಿ ಹೇಗೆ ಜೀವನದಲ್ಲಿ ಯಶಸ್ಸನ್ನ ನೋಡೋದು ಅಥವಾ ಬದಲಾವಣೆನ ಮಾಡ್ಕೊಳ್ಬಹುದು, ಇದ್ರ ಕಡೆ ಗಮನನ ಕೊಡಿ ಅಂತ ಇದೆ. ಒಳ್ಳೇದಾಗತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಎಲ್ಲ ನೋಡ್ತಾ ಇದ್ದಾರೆ ಗಣೇಶ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಎಷ್ಟ್ ಸತಿ ಅಂತ ತೋರ್ಸ್ಕೊಡೋದು ನೆಗೆಟಿವಿಟಿ ಎಲ್ಲಿದೆ ಅಂತ, ಪ್ರತಿ ಸತಿ ಮರ್ತ್ಬಿಟ್ಟು ಬಂದು ಹುಡುಕ್ತೆ ಸಿಕ್ಲಿಲ್ಲ, ಇಲ್ಲಿ ಹುಡುಕ್ತೆ ಸಿಕ್ಕಿಲ್ಲ, ಅಲ್ಲಿ ಹುಡುಕ್ತೆ ಸಿಕ್ಕಿಲ್ಲ, ಬರೀ ಇದೇ ಹೇಳ್ತಾ ಇದ್ದೀರಾ. ಸರಿಯಾದ ರೀತಿಯಲ್ಲಿ ಹುಡುಕಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಎಚ್ಚರಿಕೆ ಇದೆ, ತುಂಬಾ ಸ್ಪೀಡ್ ಅಪ್ ಆಗತ್ತೆ ಲೈಫು, ಬೇಗ ಬೇಗ ನೀವು ಎಲ್ಲ ಕೆಲ್ಸನೂ ಮುಗಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಮೇ ಬಿ ನಂಗೆ 5 ತಿಂಗಳು, 5 ವಾರ ಅಥವಾ 5 ನಂಬರು ಅಥವಾ ಮೇ ಅಷ್ಟರಲ್ಲಿ ನಿಮ್ಗೆ ನೀವೇ ನೆನಪಾದಾಗ ನೀವೇ ಒಂದು ಬದಲಾವಣೆನ 5 ತಿಂಗಳಲ್ಲಿ ಇಷ್ಟೊಂದು ಆಗೋಯ್ತಾ ಅಥವಾ 7 ಮಂತ್ ಆಗ್ಬಹುದು ಇವತ್ತಿನ ಲೆಕ್ಕ ಹಾಕೊಂಡ್ರೆ, ಮೇ ಅಷ್ಟರಲ್ಲಿ ಇಷ್ಟೊಂದು ಬದಲಾವಣೆ ಆಗೋಯ್ತಾ ಅನ್ನೋ ಅಂಥದ್ದು ನಿಮ್ಗೇನೆ ಅನ್ಸುತ್ತೆ. ಬಟ್ ತುಂಬಾ ಹೆವಿ ಎನರ್ಜಿ ಕೇಳುತ್ತೆ. ಶಿವನ ಡಮರುಗದ ನಾದ ಇಲ್ದಿರ ಯಾವುದೇ ಕೆಲ್ಸನ ಮುಂದುವರಿಸ್ಬೇಡಿ ಅನ್ನುವಂಥದ್ದು ಇದೆ.
ಗೆಜ್ಜೆ ಥಯ್ಯ ಥಕ್ಕ ಗೆಜ್ಜೆ ಕೂಡ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ರುದ್ರ ನರ್ತನ ಆನಂದ ನರ್ತನ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಜಾಗದಲ್ಲಿ ದೈವ ಸಿಗುತ್ತೆ, ದೈವ ನಲ್ದಾಡುತ್ತೆ, ಖುಷಿಯಿಂದ ನಲ್ದಾಡುತ್ತೆ. ಏನೋ ಒಂದು ಮಹತ್ ಕಾರ್ಯ ಮಾಡ್ತೀರಾ, ಏನೋ ಒಂದು ಬದಲಾವಣೆ ಮಾಡ್ತೀರಾ ಭೂಮಿ ವಿಚಾರದಲ್ಲಿ, ಭೂಮಿಲೇನೋ ತೆಗಿತೀರಾ ಅಥವಾ ಅಲ್ಲೇನೋ ದೈವ ಇರೋದು ಸಿಗತ್ತೆ, ದೈವನ್ನ ನೀವು ಕಂಡು ಹಿಡಿದು ಹೊರಗೆ ತೆಗೆದ್ರಿ ಅನ್ನುವಂಥ ಕಾರಣಕ್ಕೆ ದೈವ ಆನಂದದಿಂದ ಕುಣಿದಾಡೋ ಹಾಗೆ ನಂಗೆ ಕಾಣಿಸ್ತಾ ಇದೆ. ಸಾಕಷ್ಟು ಯಶಸ್ಸು ಕೂಡ ನಿಮ್ಗೆ ಸಿಗತ್ತೆ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಗೆ ಇದೆ. ಅಂಗೈಯಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬಳೆಗಳನ್ನ ಕೂಡ ಸಮಥಿಂಗ್ ಏನೋ ಎನರ್ಜಿ ಇದೆ, ಬಳೆಗಳ ಎನರ್ಜಿ ಕೂಡ ಇಲ್ಲಿ ಇದೆ. ಒಂದಷ್ಟು ಪ್ರಯಾಣದಲ್ಲಿ ಸುಸ್ತಾಗುವಂತ ಸಾಧ್ಯತೆ ಇದೆ. ಸೊ ಸಾಕು ನನ್ಗೆ ಇನ್ನ ಬೇಡ ಬದುಕು ಅಂತ ಯಾರಿಗೂ ಅನ್ಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ. ಹಾಗೆ ಮಾಡಕ್ ಹೋಗ್ಬೇಡಿ. ಇನ್ನ ಬದುಕು ದೊಡ್ಡದಾಗಿದೆ, ಇನ್ನ ಹೆಚ್ಚಿನ ಯಶಸ್ಸು ಇದೆ. ಅಂತ ಸಮಯ ಬಂದಾಗ ಭಗವಂತ ಕರ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ರೀತಿಯಲ್ಲಿ ಆಹಾರನ ತಗೊಳ್ಳಿ, ಹಣ್ಣು ಹಂಪಲನ್ನ ತಿನ್ನಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ದೇಹ ನಿಸ್ತೇಜ ಆಗ್ತಾ ಇದೆ, ದೇಹ ತನ್ನ ಶಕ್ತಿನ ಕಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಬಾರ್ದು. ದೇಹ ಮತ್ತೆ ಕೃಶ ಆಗ್ತಾ ಇದೆ, ಅಂದ್ರೆ ದೇಹ ಕರಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗ್ದಿರ ಇರ್ಲಿ, ಚೆನ್ನಾಗಿ ಬೇಗ ಹುಷಾರಾಗಿ ಚೆನ್ನಾಗಿರೋ ಆರೋಗ್ಯ ಅವ್ರದ್ದಾಗ್ಲಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ರೆಡ್ ಕಲರ್ದು ಸ್ಟೋನನ್ನ ಹಾಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಅಲಾರಾಮ್ ತರ ಏನಾದ್ರೂ ಕಟ್ಕೊಳ್ಳಿ ಅಥವಾ ಕಟ್ಟಿ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಅಲಾರಾಮ್ ತರ ಕಟ್ಕೊಳ್ಳೋದ್ರಿಂದ ಅಥವಾ ಕಟ್ಟೋದ್ರಿಂದ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಒಂದು ಎಚ್ಚರಿಕೆ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಅಲರ್ಟ್ ಆಗಿ ಇರಬೇಕು, ಹೈ ಅಲರ್ಟ್ ಆಗಿ ಇರಬೇಕು, ನೋಡ್ಕೊಳ್ಬೇಕು ಆರೋಗ್ಯನ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ರೊಳಗೊಂದು ಎಲ್ಲವೂ ಕೂಡ ಮುಗ್ದು ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹಿಡನ್ ಮೆಸೇಜ್ ಇದೆ. ಯಾರೋ ಕಾಲದಲ್ಲಿ ಲೀನ ಆಗುವಂಥ ಮಾಹಿತಿ ಇಲ್ಲಿ ಇದೆ. ಯಾವುದೋ ಒಂದು ಗುಹೆಯ ಹೊರಗಡೆನೆ ಅದು ಶಾಂತವಾಗುತ್ತೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಏನೋ ಸೀಕ್ರೆಟ್, ಸಮಥಿಂಗ್ ಇಲ್ಸ್ ಸೀಕ್ರೆಟ್ ಇದೆ. ಬಟ್ ನಂಗೆ ಅರ್ಥ ಆಗ್ತಿದೆ, ಆದ್ರೆ ಯಾರಿಗೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ಅಥವಾ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಬರ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಆಹಾರನ ತಗೊಳ್ಳಿ. ಮಲ್ಕೊಳ್ಳುವಂಥ ಸ್ಥಳ ಏನಿದೆ ಅಲ್ಲಿ ವಿಶೇಷವಾದಂಥ ಅದೇನಾದ್ರೂ ಹಾಸ್ಕೊಂಡು ಮಲ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲರೂ ಉಪಯೋಗಿಸೋದನ್ನ ಉಪಯೋಗಿಸ್ಬೇಡಿ. ಒಂದು ವಿಶೇಷವಾದದ್ದು ಹಾಸ್ಕೊಂಡು ಮಲ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಈ ಕಾರ್ಡನ್ನ ನಿಮಗೆ ತೋರಿಸ್ತೀನಿ. ನಿಮ್ಮಲ್ಲಿ ಯಾರಿಗೆ ಏನೇನು ಅನ್ಸುತ್ತೋ ಅದನ್ನ ತಗೊಳ್ಳಿ. ಬಟ್ ಹೆವಿ ಎನರ್ಜಿ, ಸಮಥಿಂಗ್ ವಿಲ್ ರಿಸ್ಕಿ ಎನರ್ಜಿ ಇದೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಓಂ ಗಂ ಗಣಪತಿಯೇ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.